ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ. ಇವತ್ತು ನಾನು ನಿಮಗೆ ಹೆಲ್ತಿಯಾಗಿರೋ ರಾಗಿ ಹಲ್ವಾ, ರಾಗಿ ಕಿಲ್ಸ ಕೂಡ ಅಂತಾರೆ, ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಒಂದು ದೊಡ್ಡ ಕಪ್ಪಷ್ಟು ರಾಗಿ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು 8 ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ನಾನು ಮಾರ್ನಿಂಗ್ ನೆನೆಸಿಟ್ಟಿದ್ದೀನಿ. ಸೊ ಸಂಜೆ ನಾನು ಮಾಡಬೇಕು ಅಂತ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದು ಸಣ್ಣಗೆ ರುಬ್ಕೊಳ್ಳೋಣ. ಸಣ್ಣಗೆ ರುಬ್ಕೊಂಡು ಒಂದು ಟೀ ಸೋಸೋ ಜಾಳಿಗೆ ಇರುತ್ತಲ್ವ, ಅದರಿಂದ ಹಾಲನ್ನ ಸೋಸ್ಕೊಳ್ಳೋಣ. ತುಂಬ ತೆಳ್ಳಗೆ ರುಬ್ಕೋಬಾರ್ದು, ನೀರು ಹಾಕಿ ರುಬ್ಕೋಬಾರ್ದು. ಹಾಲು ತುಂಬ ತೆಳ್ಳಗೆ ಬಂದುಬಿಡುತ್ತೆ. ನಮಗೆ ಗಟ್ಟಿಯಾಗಿದ್ದರೆ ಹಾಲು ಸ್ವೀಟ್ ಕೂಡ ತುಂಬ ರುಚಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಹಾಲು ಗಟ್ಟಿಯಾಗಿ ಬರಬೇಕು ಈ ಥರ. ನಾನು ಹಾಲನ್ನ ಸೋಸ್ಕೊಂಡಿದ್ದೀನಿ. 1 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ ತುರಿ, ಗಸಗಸೆ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕಾದ ನಂತರ ಅದರೊಳಗಿರೋ ನೀರೆಲ್ಲ ಸ್ವಲ್ಪ ಆವಿಯಾಗಲಿ. ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ್ದು ಬೆಲ್ಲ ಇರುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಬೆಲ್ಲ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಯಾವ ಅಳತೆಯಲ್ಲಿ ರಾಗಿ ತೊಗೊಂಡಿದ್ದೋ ಅದೇ ಅಳತೆಯಲ್ಲಿ ನಾನು ಬೆಲ್ಲ ಕೂಡ ತೊಗೊಂಡಿದ್ದೀನಿ. ಬೆಲ್ಲ ಕರಗೋಷ್ಟು ಸ್ವಲ್ಪ ನೀರು ಹಾಕಿದರೆ ಸಾಕು. ನೀರು ಕೂಡ ಜಾಸ್ತಿ ಹಾಕಬಾರ್ದು ಇಲ್ಲಿ. ಮತ್ತು ಒಲೆನ ಬೆಲ್ಲ ಹಾಕಿದ್ದೇವಲ್ಲ, ಅದು ಸೀದೋಗಬಾರ್ದು. ಕೈಯಾಡಿಸ್ತಾನೆ ಇರಬೇಕು. ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಕೈಯಾಡಿಸ್ತಾನೆ ಇರಬೇಕು. ಬೆಲ್ಲ ಕರಗೋವರೆಗೂ ನೀವು ಸ್ವಲ್ಪ ಕೈಯಾಡಿಸ್ತಾನೆ ಇರಿ. ಇಲ್ಲ ಅಂತಂದರೆ ಅದು ಸೀದೋಗಿರೋ ವಾಸನೆ ಬಂದರೆ ಸ್ವೀಟ್ ಕೂಡ ಅದೇ ವಾಸನೆ ಬರುತ್ತೆ. ಬೆಲ್ಲ ಕರಗಿದೆ, ಇದೇನು ಪಾಕ ಆಗೋದೇನು ಬೇಡ. ಬೆಲ್ಲ ಕರಗಿದ ತಕ್ಷಣ ನಾನು ಸೋಸ್ಕೊಂಡಿರೋ ಹಾಲಿರುತ್ತಲ್ವ, ರಾಗಿ ಹಾಲನ್ನ ಇವಾಗ ಸ್ವಲ್ಪ ಹಿಂಗೆ ಸ್ವಲ್ಪ ಕೈಯಾಡಿಸ್ಕೊತ ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಕೊಂಬಿಟ್ರೆ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ನಿಧಾನವಾಗಿ ಕೈಯಾಡಿಸ್ಕೊಳ್ತಾ ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಕೊಂಬಿಟ್ಬಿಡಿ, ಗಂಟಾಗಿಬಿಡತ್ತೆ. ನಿಧಾನವಾಗಿ ಈ ಥರ ಹಾಕ್ಕೊಂಡ್ರೆ ಗಂಟ ಯಾವುದೂ ಆಗೋದಿಲ್ಲ. ನಿಧಾನವಾಗಿ ಹಾಕ್ಕೊಳ್ತಾ ಅದು ತಿಕ್ಕಾಗುತ್ತೆ. ಒಂದೇ ಸಲಕ್ಕೆ ಸ್ವಲ್ಪ ಕೈಯಾಡಿಸ್ಕೊತ ಅದು ತಿಕ್ಕಿಗೆ ಕನ್ವರ್ಟ್ ಆಗುತ್ತೆ. ಈ ಥರ ಮುದ್ದೆ ಥರ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಟಚ್ ಮಾಡಿ ನೋಡ್ತಾಯಿದ್ದೀನಿ ಬೆಂದಿದೆಯೋ ಇಲ್ವೋ ಅಂತ. ಬೆಂದಿದೆ ಇದು, ನೋಡ್ತಾ ಇರ್ಬೋದು. ಸ್ವಲ್ಪ ಕೈಯಾಡಿಸ್ಕೊತ ಬಂದರೆ ಲಾಸ್ಟಿಗೆ ಇದು ಮುದ್ದೆ ಆಗುತ್ತೆ. ಮುದ್ದೆ ಆದರೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಇದು ಬೆಂದಿದೆ ಅಂತ ನಮಗೆ ನೋಡಲಿಕ್ಕೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಸ್ಟೀಮಲ್ಲೇ ಇಟ್ಕೊಂಡಿದ್ದನ್ನು ಬೇಯಿಸ್ಬೇಕು. ದೊಡ್ಡ ಉರಿಲಿ ಇಟ್ಬಿಟ್ರೆ ಅದು ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಟೀಮಲ್ಲೇ ಇಟ್ಕೊಳ್ಳೋಣ. ಹಿಟ್ಟೆಲ್ಲ ಬೆಂದಾದಮೇಲೆ ಇವಾಗ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ. ತಟ್ಟೆಗೆ ತುಪ್ಪ ಸವರ್ತಾ ಇದ್ದೀನಿ. ತುಪ್ಪನ ಸ್ಪ್ರೆಡ್ ಮಾಡಿಬಿಟ್ಟು ಇವಾಗ ಮಾಡ್ಕೊಂಡಿರೋದು ಹಿಟ್ಟಿರುತ್ತಲ್ವ, ಅದನ್ನು ಕ್ಲೀನಾಗಿ ತುಪ್ಪ ಹಚ್ಚಿಬಿಟ್ಟು ತಟ್ಕೊಳ್ಳೋಣ. ಲತ್ತುಗುಣಿ, ಚಪಾತಿ ಮಾಡೋ ಲತ್ತುಗುಣಿ ಇರುತ್ತಲ್ವ, ಆ ಸಹಾಯದಿಂದ ಕೂಡ ಮಾಡ್ಕೋಬೋದು. ಯಾಕಂದರೆ ಬಿಸಿ ಇರುತ್ತಲ್ವ, ಕೈ ಬಿಸಿ ಆಗುತ್ತೆ ಅಂತ. ಲತ್ತುಗುಣಿ ಸಹಾಯದಿಂದ ಈ ಥರ ಮಾಡಿಕೊಂಡ್ರೆ ಎಲ್ಲ ಕಡೆ ಕ್ಲೀನಾಗಿ ಒಂದೇ ಲೆವೆಲ್ಲಾಗಿ ಬರುತ್ತೆ, ಎಲ್ಲ ಹೆಚ್ಚು ಕಮ್ಮಿ ಆಗೋದಿಲ್ಲ. ಇವಾಗ ಗಸಗಸೆ ಮತ್ತು ಕೊಬ್ಬರಿ ತುರಿ ರುಬ್ಕೊಂಡಿರ್ತೇವಲ್ವ, ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿ ನೀವು ಅದು ಹಿಟ್ಟು ಕೈಯಾಡಿಸ್ಕೊಳ್ತಾ ಇರೋ ಆ ಹಂತದಲ್ಲೇ ಹಾಕ್ಕೋಬೇಕು. ಇವಾಗ ಹಾಕ್ಕೊಂಡ್ರೂ ಬರುತ್ತೆ, ಯಾವಾಗ ಹಾಕ್ಕೊಂಡ್ರೂ ಬರುತ್ತೆ, ಪರವಾಗಿಲ್ಲ. ಇವಾಗ ನೋಡ್ತಾ ಇರ್ಬೋದು, ನನ್ನ ಮಗ ಕೇಕು ಅಂತ ಅಂದ್ಕೊಂಡು ಅಮ್ಮ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಕೇಕು ಅಂತ. ಅವನೇ ಪೂರ್ತಿ ಕಟ್ ಮಾಡ್ತಿದ್ದಾನೆ, ಯಾರಿಗೂ ಕೊಡ್ತಾ ಇಲ್ಲ ಕಟ್ ಮಾಡಲಿಕ್ಕೆ. ಅವನಿಗೆ ಕೇಕು ಅಂತ ಅಂದ್ಕೊಂಡಿದ್ದಾನೆ ಇದನ್ನು. ಎಲ್ಲ ಕಟ್ ಮಾಡ್ತಾಯಿದ್ದಾನೆ ಅವನೇ. ಕಟ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು. ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆಗ್ಲಿಕ್ಕೆ ಬಿಡಿ. ಇಲ್ಲಾಂದರೆ ಬಿಸಿ ಇದ್ದಾಗೆ ಮಾಡಿಬಿಟ್ರೆ ಅಷ್ಟು ಕ್ಲೀನಾಗಿ ಪೀಸಸ್ಗಳು ಬರೋದಿಲ್ಲ. ಹಾಗಾಗಿ ಇದು ಫುಲ್ಲೆಲ್ಲ ಕ್ಲೀನಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಕ್ಲೀನಾಗಿ ಕಟ್ ಬರುತ್ತೆ. ಪೀಸ್ ಕೂಡ ಬರುತ್ತೆ, ನೀಟಾಗಿ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತಲ್ವ. ಫ್ರೆಂಡ್ಸ್, ಇದು ರಾಗಿ ಕಿಲ್ಸಲ್ಲಿ ಶುಗರ್ ಇರುತ್ತಲ್ವ, ಅವರು ಕೂಡ ತಿಂದರೂ ಏನೂ ಆಗೋದಿಲ್ಲ.
ಯಾಕೆ ಅಂತಂದರೆ ಅವ್ರಿಗೂ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತಲ್ವ. ಸೊ ಇದನ್ನು ಮಾಡಿಕೊಟ್ರೆ ಅವ್ರಿಗೂ ಸ್ವೀಟ್ ತಿನ್ನೋ ಥರ ಖುಷಿನೂ ಆಗುತ್ತೆ, ಅವ್ರಿಗೂ ಶುಗರ್ ಕೂಡ ಏರುಪೇರು ಆಗೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೋಡ್ತಾ ಇರ್ಬೋದು, ಹೆಲ್ತಿಗೂ ಒಳ್ಳೆಯದು, ಶುಗರ್ ಇರೋರಿಗೆ, ನಾರ್ಮಲ್ ಇರೋರಿಗೂ ಒಳ್ಳೆಯದೇ ಅಲ್ವಾ. ರಾಗಿಯಿಂದ ಸ್ವೀಟ್ ಮಾಡ್ಕೊಂಡು ತಿನ್ನೋದು ಒಳ್ಳೆಯದೇ. ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿ ಪೀಸಾಗಿ ಬಂದಿದೆ ಅಂತ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು ಫ್ರೆಂಡ್ಸ್. ಇದು ನೋಡಿಬಿಟ್ಟು ಎಲ್ಲಿ ಕೈಗೆ ಅಂಟ್ತಾ ಇಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಬೆಲ್ಲ ಎಲ್ಲ ಹದವಾಗಿ ಕರೆಕ್ಟಾಗಿ ಬಂದಿತ್ತು. ಸೊ ನಮ್ಮ ಮನೆಯಲ್ಲೆಲ್ಲರೂ ಖುಷಿಯಾಗಿ ತಿಂದರು ಫ್ರೆಂಡ್ಸ್. ನೀವು ಹೇಗಾಗಿತ್ತು ಅಂತ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.